ಎಲ್ಲರಿಗೂ ಬೆಳಗಿನ ಶುಭೋದಯ. ಕಳೆದ ತರಗತಿಯಲ್ಲಿ ನಾವು ದೊಡ್ಡವರ ದಾರಿ ಗದ್ಯದ ಕವಿ ಪರಿಚಯವನ್ನು ಹಾಗೂ ಅವರು ಬರ್ತಿರ್ತಕ್ಕಂತಹ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎನ್ನುವ ಕೃತಿಯನ್ನು ಆಯ್ದುಕೊಂಡಂತಹ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ರಾಜೇಂದ್ರ ಪ್ರಸಾದ್ ರವರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೆವು. ಆ ತರಗತಿಯ ನಂತರ ಕೊನೆಯಲ್ಲಿ ಕೂಡ ಹೋಮ್ವರ್ಕನ್ನು ಸಹ ನಿಮಗೆ ಕೊಡಲಾಗಿತ್ತು. ಆ ಹೋಮ್ವರ್ಕನ್ನು ಎಲ್ಲರೂ ಕೂಡ ಮಾಡಿದ್ರಿ. ಅದರ ಉತ್ತರಗಳನ್ನು ಈಗಿನ ತರಗತಿಯಲ್ಲಿ ನೋಡಿ ನಾವು ಮುಂದಿನ ತರಗತಿಗೆ ಹೋಗೋಣ. ಕಳೆದ ತರಗತಿಯಲ್ಲಿ ಕೊಟ್ಟಂಥ ಪ್ರಶ್ನೆಗಳೇನಪ್ಪ ಅಂತಂದರೆ 3 ಪ್ರಶ್ನೆಗಳನ್ನು ಕೊಡಲಾಗಿತ್ತು. ಅದರಲ್ಲಿ ಮೊದಲನೇ ಪ್ರಶ್ನೆ, ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು? ಮಕ್ಕಳೇ, ನಿಮಗೆಲ್ಲರಿಗೂ ತಿಳಿದಿದೆ, ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಇನ್ನು ಎರಡನೆಯ ಪ್ರಶ್ನೆ, ಪುಸ್ತಕದ ಪುಟಗಳನ್ನು ಅರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು? ಪುಸ್ತಕದ ಪುಟಗಳನ್ನು ಅರಿದಂಥ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಮಕ್ಕಳೇ, ಪುಸ್ತಕದ ಪುಟಗಳನ್ನು ಅರಿಯುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಈ 3 ಪ್ರಶ್ನೆಗಳು ಕೂಡ ಕಳೆದ ತರಗತಿಯಲ್ಲಿ ನಡೆದಂಥ ಪಾಠಕ್ಕೆ ಸಂಬಂಧಪಟ್ಟಂತಹ ನೀಡಿದಂತಹ ಗೃಹಪಾಠದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡಿದ್ವಿ. ಈಗ ಮುಂದುವರಿದು ನಾವೀಗಾಗಲೇ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದಂತೆ ಇಬ್ಬರು ವ್ಯಕ್ತಿಗಳ ಬಗ್ಗೆ ಅದರಲ್ಲಿ ನೀಡಲಾಗಿದೆ. ಹಾಗಾದರೆ ಎರಡನೇ ವ್ಯಕ್ತಿ ಇನ್ನೊಬ್ಬರು ಯಾರಪ್ಪ ಅಂತಂದರೆ, ಅವರು ಕೂಡ ಭಾರತದ ಉಪರಾಷ್ಟ್ರಪತಿಗಳಾಗಿ ತದನಂತರ ಭಾರತದ 3ನೇ ರಾಷ್ಟ್ರಪತಿಗಳಾಗಿ ಆಡಳಿತವನ್ನು ನಿರ್ವಹಿಸಿದಂಥ ವ್ಯಕ್ತಿ ಯಾರು? ಅವರೇ ಡಾಕ್ಟರ್ ಜಾಕಿರ್ ಹುಸೇನ್ರು. ಹಾಗಾದರೆ ಇಂದಿನ ತರಗತಿಯಲ್ಲಿ ಡಾಕ್ಟರ್ ಜಾಕಿರ್ ಹುಸೇನ್ರವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಡಾಕ್ಟರ್ ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಅದರ ಸ್ಥಾಪಕರು ಡಾಕ್ಟರ್ ಜಾಕಿರ್ ಹುಸೇನರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬಾ ರೋಚಕವಾಗಿದೆ. ಡಾಕ್ಟರ್ ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಎಲ್ಲ ವಿದ್ಯಾರ್ಥಿಗಳೂ ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ, ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡೂ ಆಗಿತ್ತು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶವಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಕೂಡ ಪುಸ್ತಕವನ್ನು ತೆರೆದಿಟ್ಕೊಂಡಿರಬೇಕು. ಹಾಗೆ ಇದನ್ನು ಮಾದರಿ ವಾಚನವನ್ನು ಶಿಸ್ತಿನಿಂದ ಆಲಿಸಬೇಕು. ಶ್ರದ್ಧೆಯಿಂದ ಆಲಿಸಿದಾಗ ಆ ಪದಗಳ ಉಚ್ಚಾರಣೆಯನ್ನು ಹೇಗೆ ಮಾಡಬೇಕಂತ ಗೊತ್ತಾಗುತ್ತೆ. ಓಕೆ, ಈಗ ಇದರ ವಿವರಣೆಯನ್ನು ನೋಡೋಣ ಬನ್ನಿ. ಡಾಕ್ಟರ್ ಜಾಕಿರ್ ಹುಸೇನರು, ನಿಮಗಾಗಲೇ ಕಳೆದ ತರಗತಿಯಲ್ಲಿ ಇದರ ಬಗ್ಗೆ ಕೂಡ ನಾವು ಪೂರ್ವ ಪೀಠಿಕೆಯಲ್ಲಿ ಹೇಳಿದ್ವಿ. ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಪತಿಗಳಾದರೆ ಡಾಕ್ಟರ್ ಜಾಕಿರ್ ಹುಸೇನರು 3ನೇ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದಂಥವರು. ಅದಕ್ಕಿಂತ ಮೊದಲು ಇವರು ಸ್ವತಂತ್ರ ಭಾರತದ ನಂತರ ಬಿಹಾರದ ರಾಜ್ಯಪಾಲರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಸರಿ, ಇವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಜಾಕಿರ್ ಹುಸೇನರು
ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದಿವರು. ಅಂದರೆ ಇವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಯಾವ ವಿಷಯವನ್ನು ಕುರಿತಾಗಿ ಬರೆದಿದ್ದಾರಪ್ಪ ಅಂತಂದರೆ ಭಾರತದ ಶಿಕ್ಷಣದ ಅಭಿವೃದ್ಧಿ ಮತ್ತು ಸುಧಾರಣೆ. ಅಂದರೆ ಯಾವ ರೀತಿಯಾಗಿ ಭಾರತದ ಶಿಕ್ಷಣವನ್ನು ಅಭಿವೃದ್ಧಿ ಆದರೆ ಯಾವ ರೀತಿಯಾಗಿ ಶಿಕ್ಷಣ ರಂಗ ಅಂತಕ್ಕಂಥದ್ದು ಮುಂದುವರಿಯುತ್ತದೆ, ಅದು ಸುಧಾರಣೆಗೆ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡ ಸರ್ಕಾರಗಳು ಅದರ ಶಿಕ್ಷಣದ ಸುಧಾರಣೆ ಆಗುತ್ತದೆ ಅನ್ನೋದು ಕುರಿತಾಗಿ ಇವರು ಒಟ್ಟಾರೆಯಾಗಿ ಭಾರತದ ಶಿಕ್ಷಣದ ಅಭಿವೃದ್ಧಿ ಮತ್ತು ಭಾರತದ ಶಿಕ್ಷಣ ಸುಧಾರಣೆ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಿದರೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ, ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ, ಯಾವ ರೀತಿ ಸುಧಾರಣೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಕುರಿತು ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ ಭಾರತಕ್ಕೆ ಅಂದರೆ ಭಾರತ 1947ರಲ್ಲಿ ಏನು ಸ್ವತಂತ್ರ ಬಂತಲ್ಲ, ಸ್ವತಂತ್ರ ಭಾರತದ ಬಿಹಾರದ ರಾಜ್ಯದ ರಾಜ್ಯಪಾಲರಾಗಿ ಇವರು ಫಸ್ಟು ಕಾರ್ಯವನ್ನು ನಿರ್ವಹಿಸ್ತಾರೆ. ರಾಜ್ಯಪಾಲರಂದರೆ ಒಂದು ರಾಜ್ಯದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಈಗ ರಾಷ್ಟ್ರಪತಿಗಳು ದೇಶದ ಪ್ರಥಮ ಪ್ರಜೆ ಅಂತ ಕರೆದ್ರೆ ರಾಜ್ಯಪಾಲರನ್ನ ರಾಜ್ಯದ ಪ್ರಥಮ ಪ್ರಜೆ. ಅಂದರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ಒಂದು ಕಾನೂನು ಅಥವಾ ಏನು ಜಾರಿ ಅಧಿಕೃತವಾಗಿ ಅಂತಿಮವಾದಂತಹ ಅನುಮತಿಯನ್ನು ಯಾರು ಕೊಡ್ತಾರಪ್ಪ ಅಂತಂದರೆ ಆ ರಾಜ್ಯದ ರಾಜ್ಯಪಾಲರು ಕೊಡ್ತಾರೆ. ಸೊ ಇವರು ಕೂಡ ಮೊದಲಿಗೆ ಬಿಹಾರ ರಾಜ್ಯದ ರಾಜ್ಯಪಾಲರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದರು. ಅನಂತರ ಭಾರತದ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು. ತದನಂತರ ಇವರು ರಾಷ್ಟ್ರಪತಿಗಳಾಗಿ ಕೂಡ ಇವರು ಭಾರತದ ಸೇವೆಯನ್ನು ಮಾಡಿದ್ದಾರೆ. ಅದಲ್ಲದೆ ಇವರು ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಅಲಿಗಢ ಅಂತಕ್ಕಂಥದ್ದು ಒಂದು ಪ್ಲೇಸು, ಅಲ್ಲಿರ್ತಕ್ಕಂಥ ಮುಸ್ಲಿಂ ವಿಶ್ವವಿದ್ಯಾಲಯ ಅದರ ಭಾವಚಿತ್ರವನ್ನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಅಲಿಗಢದಲ್ಲಿದೆ. ಇದರಲ್ಲಿ ಇವರು ಕುಲಪತಿಗಳಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇಡೀ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಉನ್ನತ ಶಿಕ್ಷಣವನ್ನು ನೀಡತಕ್ಕಂತಹ ಒಂದು ಸಂಸ್ಥೆಯನ್ನು ನಾವು ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಅಲ್ಲಿ ಇವರು ಕುಲಪತಿಗಳಾಗಿ ಇವರು ಕಾರ್ಯವನ್ನು ಕೂಡ ನಿರ್ವಹಿಸಿದ್ರು. ಯಾವುದು? ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಅಂದರೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರಂಗವನ್ನು ಆಯ್ಕೆ ಮಾಡ್ಕೊಳ್ತಾರೆ ಕೆಲಸವನ್ನು ಮಾಡೋದಕ್ಕೆ. ಆದರೆ ಇಲ್ಲಿ ಡಾಕ್ಟರ್ ಜಾಕಿರ್ ಹುಸೇನರು ಅವರು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ರಪ್ಪ ಅಂತಂದರೆ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿದ್ರು. ಅಂದರೆ ಅವರು ಹೆಚ್ಚಾಗಿ ಅವರಿಗೆ ಆಸಕ್ತಿ ಇರತಕ್ಕಂಥ ಒಂದು ಕ್ಷೇತ್ರ. ತದನಂತರ ದೆಹಲಿಯಲ್ಲಿರ್ತಕ್ಕಂಥ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ದೆಹಲಿಯಲ್ಲಿ ಜಾಮಿಯಾ ಮಿಲಿಯಾ ಅಂತೇಳ್ಬಿಟ್ಟು ಒಂದು ವಿಶ್ವವಿದ್ಯಾಲಯ ಇದೆ. ನಾನು ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದಂತೆ ವಿಶ್ವವಿದ್ಯಾಲಯ ಅಂದರೆ ಉನ್ನತ ಶಿಕ್ಷಣವನ್ನು ನೀಡುವಂತಹ ಸಂಸ್ಥೆಗಳು ಅಥವಾ ಸಂಸ್ಥೆಗಳನ್ನು ನಾವೇನಂತ ಕರಿತೀವಿ? ವಿಶ್ವವಿದ್ಯಾಲಯ ಅಂತೇಳ್ಬಿಟ್ಟು ಕರಿತೀವಿ. ನಮ್ಮ ಕರ್ನಾಟಕದಲ್ಲೂ ಕೂಡ ಮೈಸೂರು ವಿಶ್ವವಿದ್ಯಾಲಯ, ಕುವೆಂಪು ವಿಶ್ವವಿದ್ಯಾಲಯ, ದಾವಣಗೆರೆ ವಿಶ್ವವಿದ್ಯಾಲಯ, ಹಂಪಿ ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾನಿಲಯ, ಹೀಗೆ ಉನ್ನತ ಶಿಕ್ಷಣಕ್ಕೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸುಮಾರು ವಿಶ್ವವಿದ್ಯಾಲಯಗಳು ಕಾರ್ಯವನ್ನು ನಿರ್ವಹಿಸಿದ್ದಾವೆ. ಹಾಗೆಯೇ ದೆಹಲಿಯಲ್ಲಿ ಜಾಮಿಯಾ ಮಿಲಿಯಾ ಅಂತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇದೆ. ಅದು ಉನ್ನತ ಶಿಕ್ಷಣಕ್ಕೆ ಒಂದು ಹೆಸರುವಾಸಿ ಫೇಮಸ್ ಆಗಿರತಕ್ಕಂಥದ್ದು ಒಂದು ಸಂಸ್ಥೆ. ಅದರ ಸ್ಥಾಪಕರು ಯಾರಪ್ಪ ಅಂತಂದರೆ ಡಾಕ್ಟರ್ ಜಾಕಿರ್ ಹುಸೇನರು. ಅದರದ್ದು ಭಾವಚಿತ್ರವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ. ಇದು ದೆಹಲಿಯಲ್ಲಿರ್ತಕ್ಕಂತಹ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ. ಇದರ ಸಂಸ್ಥಾಪಕರು ಕೂಡ ಡಾಕ್ಟರ್ ಜಾಕಿರ್ ಹುಸೇನರೇ. ಇವರು ತಮ್ಮ ಕೊನೆಯ ದಿನದ ಅಂದರೆ ತಮ್ಮ ಜೀವನದ ಬಹುಭಾಗವನ್ನು ಅಂದರೆ ಮೊದಲಿಗೆ ಹೇಳಿದಂತೆ ಅವರ ಕಾರ್ಯಕ್ಷೇತ್ರ ಯಾವುದಪ್ಪ ಅಂತಂದರೆ ಶಿಕ್ಷಣ. ಹಾಗಾಗಿ ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಸೊ ಆ ರೀತಿಯಾಗಿ ತಮ್ಮ ಜೀವನದ ಬಹುಭಾಗವನ್ನು ಅಲ್ಲಿ ಕಳೆಯುವಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಬಹಳ ರೋಚಕವಾಗಿದೆ, ಅಂದರೆ ರೋಮಾಂಚನಕಾರಿಯಾಗಿದೆ. ಏನಪ್ಪ ಅಂತ ಘಟನೆ? ಡಾಕ್ಟರ್ ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಕೆಲವು ವ್ಯಕ್ತಿಗಳು ಹಾಗೆ ಅವರು ತಮ್ಮ ಜೀವನದಲ್ಲಿ, ಈಗ ನಾವು ಮೊದಲ ವ್ಯಕ್ತಿ ಬಗ್ಗೆ ತಿಳಿದುಕೊಳ್ಳುವಾಗ ಕೂಡ ನಾವು ನೋಡಿದ್ವಿ, ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ಅಂತ ರಾಜೇಂದ್ರ ಪ್ರಸಾದ್ ಅವರ ಗದ್ಯದೆಲ್ಲ ನಾವು ನೋಡಿದ್ವಿ. ಹಾಗೆಯೇ ಇವರು ಕೂಡ ಶಿಸ್ತು ಮತ್ತು ಶುಚಿಗೆ, ಕ್ಲೀನ್ನೆಸ್, ಡಿಸಿಪ್ಲಿನ್ ಅಂಡ್ ಕ್ಲೀನ್, ಇವಕ್ಕೆ ಬಹಳ ಮಹತ್ವವನ್ನು ನೀಡ್ತಾ ಇದ್ದಾರೆ. ಯಾರು? ಡಾಕ್ಟರ್ ಜಾಕಿರ್ ಹುಸೇನರು. ಅವರು ಯಾವ ರೀತಿ ವಿದ್ಯಾರ್ಥಿಗಳ ಕಡೆಯಿಂದ ಏನನ್ನು ನಿರೀಕ್ಷೆ ಮಾಡ್ತಿದ್ರಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು, ಹಾಗೂ ಅವರು ಕಾಲಿಗೆ ಹಾಕಿರ್ತಕ್ಕಂಥ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು ಅಂತೇಳ್ಬಿಟ್ಟು ಆ ಮಕ್ಕಳಿಗೆ ಪ್ರತಿದಿನ, ಅದು ಕಾಲೇಜು ವಿದ್ಯಾರ್ಥಿಗಳಿಗೆ, ಶಾಲಾ ಮಕ್ಕಳಿಗೆಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು. ನಮ್ಮ ಸ್ಕೂಲ್ ಮಕ್ಕಳು ಬಿಡಿ, ನೀವು ಹೊರದಿದ್ರು ಅದೇ ಶೂ ಹಾಕೊಂಬರ್ತೀರಿ,
ಸಾಕ್ಸ್ ಕೊಳೆಯಾಗಿದ್ರೆ ಅದನ್ನೇ ಹಾಕೊಂಬರ್ತೀರಿ, ನಿಮ್ದು ಬಿಡಿ. ಆದರೆ ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳಲ್ಲೂ ಕೂಡ ಅವರು ಆ ರೀತಿಯಾಗಿ ಬರಬೇಕು ಅಂತೇಳ್ಬಿಟ್ಟು ಜಾಕೀರ್ ಹುಸೇನ್ರವರು ಅವ್ರು ನಿರೀಕ್ಷೆಯನ್ನು ಮಾಡ್ತಾಯಿದ್ರು. ಅಂದರೆ ಶುಚಿಯಿಂದ ಬರಬೇಕು ವಿದ್ಯಾರ್ಥಿಗಳು ಕಾಲೇಜಿಗೆ ಕಲಿಯೋದಕ್ಕೆ ಅಂತೇಳ್ಬಿಟ್ಟು ಅವರು ಹೇಳ್ತಾಯಿದ್ರು. ಆದರೆ ಅವ್ರು ಎಷ್ಟು ಸಾರಿ ಹೇಳಿದ್ರು ಕೂಡ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಸೇನ್ರು ಹೇಳಿದ್ದನ್ನು ಅವರು ಸರಿಯಾಗಿ ಪಾಲಿಸ್ತಿರ್ಲಿಲ್ಲ. ಈಗ ನಮ್ಮ ಶಾಲೆಯಲ್ಲೂ ಕೂಡ ಪ್ರತಿನಿತ್ಯ ಪ್ರೇಯರ್ ಮಾಡ್ಬೇಕಾದ್ರೆ ನಿಮಗೆ ಹೇಳ್ತಿರ್ತಾರೆ, ನಮ್ಮ PE ಟೀಚರ್ಸು, ನಿಮ್ಮ ಕ್ಲಾಸ್ ಟೀಚರ್ಸು ಎಲ್ಲರೂ ಹೇಳ್ತಿರ್ತಾರೆ, ಡ್ರೆಸ್ ಸರಿ ಮಾಡ್ಕೊಂಬ, ಶೂ ಪಾಲಿಶ್ ಮಾಡ್ಕೊಂಬ ಅಂತೆಲ್ಲ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಅಂದರೆ ಸಂಜೆ ಹೋದಾಗ ಶೂ ಕಿತ್ತು ಬಿಸಾಕಿದ್ರೆ ಮುಗೀತು, ಬೆಳಗ್ಗೆ ಬರುವಾಗ ಮತ್ತು ಅದನ್ನು ನೆನಪಿಸ್ಕೊಳ್ಳೋದು. ಅವಾಗ ಕೈಯಾಗೆ ಹಿಂಗೆ ಅಂದ್ಕೊಂಡು ಸಾಕ್ಸ್ನಾಗೆ ಹಿಂಗೆ ಒಂದಿಟ್ಟು ವರ್ಷಕೊಂಡು ಹಿಂಗೆ ಹಾಕೊಂಡು ಬಂದುಬಿಡ್ತಾರಲ್ಲ ಮಕ್ಕಳ. ಹಂಗೆ ಬರಬಾರ್ದು. ಯಾವಾಗಲೂ ಕೂಡ ಜೀವನದಲ್ಲಿ ನಾವು ಶುಚಿಯಾಗಿರಬೇಕು. ನಾವು ಶುಚಿಯಾಗಿದ್ದಷ್ಟು ಕೂಡ ನಮ್ಮ ಆರೋಗ್ಯವು ಕೂಡ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಆ ವಿದ್ಯಾರ್ಥಿಗಳು ಜಾಕೀರ್ ಹುಸೇನ್ರು ಹೇಳಿದ್ದನ್ನು ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ. ಸೊ ಈ ರೀತಿಯಾಗಿ ಮಕ್ಕಳು ಮಾಡ್ತಾ ಬಂದರೆ ಏನಾಗುತ್ತೆ, ಒಂದು ರೀತಿ ಶಿಸ್ತಿಗೆ ಭಂಗವಾಗುವುದೆಂದು ತಿಳಿದು, ಅಂದರೆ ಈ ಮಕ್ಕಳು ಹೇಳ್ದಂಗೆ ಪಾಲನೆ ಮಾಡಲಿಲ್ಲ ಅಂದರೆ ಡಿಸಿಪ್ಲಿನ್ಗೆ ಅಡ್ಡಿ ಆಗುತ್ತೆ, ಶಿಸ್ತಿಗೆ ಅಡ್ಡಿ ಆಗುತ್ತೆ, ತೊಂದರೆ ಆಗುತ್ತೆ. ಸೊ ಅವ್ರೇನು ಮಾಡಿರೋದು, ಇದೇ ಮುಂದುವರಿದ್ದೆ ಅದರಲ್ಲಿ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ಏನು ಮಾಡ್ತಾರಪ್ಪ ಅವರು, ತಾವೇ ಒಂದು ಬುದ್ಧಿ ಕಲಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ತಾವೇ ಒಂದು ದಾರಿಯನ್ನು ಕಂಡುಕೊಳ್ತಾರೆ. ಹಾಗಾದ್ರೆ ಏನು ದಾರಿಯನ್ನು ಕಂಡುಕೊಂಡ್ರಪ್ಪ? ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ನೋಡಿ, ಮಕ್ಕಳಿಗೆ ಹೇಳಿ 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 ಬೇಸರ ಆಗ್ಬಿಡ್ತು. ಕೊನೆಗೆ ಅವರೇನು ಮಾಡಿದ್ರು, ಅವರೇ ಒಂದು ದಾರಿಯನ್ನು ಕಂಡುಕೊಂಡು ಏನು ಮಾಡಿದ್ರಪ್ಪ, ಒಂದಿನ ಏನು ಮಾಡಿದ್ರು, ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ, ಅಂದರೆ ನಾವು ಪ್ರವೇಶ ಮಾಡ್ತೀವಲ್ಲ ಗೇಟ್ ಅಂತ ನಾವೇನು ಕರಿತೀವಲ್ಲ, ಆ ಪ್ರವೇಶ ದ್ವಾರದಲ್ಲಿ ಗೇಟ್ ಬಳಿ ಏನು ಮಾಡಿದ್ರು, ಈ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷವನ್ನು ಹಾಕೊಂಡ್ಬಿಟ್ರು. ಆ ಬೂಟ್ ಪಾಲಿಶ್ ಹಾಕುವವನ ವೇಷವನ್ನು ಹಾಕಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಅಂದರೆ ಇಡೀ ವಿಶ್ವವಿದ್ಯಾಲಯದ ನೋಡ್ಕೊಳ್ತಕ್ಕಂಥ ಒಬ್ಬ ಕುಲಪತಿ, ವೈಸ್ ಚಾನ್ಸಲರ್ ಅಂತ ನಾವು ಕರಿತೀವಿ, ಅಂಥ ಕುಲಪತಿಗಳು ಪ್ರವೇಶ ದ್ವಾರದಲ್ಲಿ ಬೂಟ್ ಪಾಲಿಶ್ ಹಾಕುವಂತಕ್ಕಂಥ ವೇಷವನ್ನು ಹಾಕ್ಕೊಂಡು ಕುತ್ಕೊಂಡು ಇರ್ತಕ್ಕಂಥದ್ದನ್ನು ಅದು ನೋಡಿರಲ್ಲ ಮಕ್ಕಳಿಗೆ, ಅದು ಗಮನಕ್ಕೆ ಬಂದ್ಬಿಡ್ತು. ಕುಲಪತಿಗಳ ಕೈಯಲ್ಲಿ ಪಾಲಿಶ್ ಡಬ್ಬಿ ಮತ್ತು ಬ್ರಷ್ ಹಿಡಿದು ಕುಳಿತಿದ್ದಂಥ ದೃಶ್ಯ ಕಂಡಂಥ ವಿದ್ಯಾರ್ಥಿಗಳು ಏನು ಮಾಡಿದ್ರು, ಕಾಲೇಜು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಅಂದರೆ ಅವರೇನು ಪ್ರತಿನಿತ್ಯ ಅವ್ರು ಹೇಳಿದ್ರು ಕೂಡ ಪಾಲನೆ ಮಾಡ್ತಾ ಇದ್ದಿಲ್ಲ. ಹಾಗಾಗಿ ಅವರು ಆ ರೀತಿಯಾಗಿ ಕುಳಿತಿದ್ದನ್ನು ನೋಡಿದಂಥ ಈ ಕಾಲೇಜು ವಿದ್ಯಾರ್ಥಿಗಳು ಏನು ಮಾಡಿದ್ರು, ತಮ್ಮ ವರ್ತನೆಗೆ ತಾವೇ ನಾಚಿಕೆ ಪಟ್ಕೊಂಡ್ರು. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡೂ ಆಗಿತ್ತು. ನೋಡಿ, ಒಂದಿಬ್ಬರು ಆಲೇ ಪಾಲಿಶ್ ಹಾಕ್ಸ್ಕೊಂಡು ಹೋಗ್ಬಿಟ್ಟಾರೆ. ಯಾರು ಕುಂತ್ರೇನು, ಕುಲಪತಿಗಳಾದ್ರೂ, ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್ ಆದ್ರೆ ಅಲ್ವನಪ್ಪ, ಹಾಕ್ಸ್ಕೊಂಡು ಒಂದಿಬ್ಬರು ಪಾಲಿಶ್ ಕೂಡ ಹಾಕ್ಸ್ಕೊಂಡು ಹೋಗಿದ್ದಾರೆ. ಸೊ ಅಂದಿನಿಂದ ಯಾವಾಗ ಜಾಕೀರ್ ಹುಸೇನರು ಈ ರೀತಿ ಉಪಾಯವನ್ನು ಮಾಡಿದ್ರು, ಆ ವಿದ್ಯಾರ್ಥಿಗಳಿಗೆ ತಮ್ಮ ವರ್ತನೆಗೆ ತಮಗೆ ನಾಚಿಕೆ ಆಯಿತು. ಅಂದಿನಿಂದ ವಿದ್ಯಾರ್ಥಿಗಳು ಏನು ಮಾಡಿದ್ರು, ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ನಿಮ್ಮ ಬೂಟ್ ಪಾಲಿಶ್ ಹಾಕೋದನ್ನು ಗೊತ್ತಿದೆ ನಿಮಗೆ. ಅವತ್ತಿನಿಂದ ಯಾವತ್ತು ಜಾಕೀರ್ ಹುಸೇನರು ಯಾವಾಗ ಆ ರೀತಿ ಉಪಾಯವನ್ನು ಮಾಡಿದ್ರು, ಅವರೇನು ಮಾಡಿದ್ರು, ವಿದ್ಯಾರ್ಥಿಗಳು ಅಂದಿನಿಂದ ನೀಟಾಗಿ ಬಟ್ಟೆ ಹಾಕಿಕೊಂಡು ಶುಭ್ರವಾಗಿ ಬೂಟುಗಳಿಗೆ ಪಾಲಿಶ್ ಅಂದರೆ ಅದು ಹೊಳಪು ಬರುವಂತೆ ಮಾಡೋದು, ಶೈನ್ ಬರುತ್ತೆ ಪಾಲಿಶ್ ಹಾಕಿದರೆ ಶೂಗಳಿಗೆ. ಸೊ ಅವತ್ತಿನಿಂದ ಕಾಲೇಜಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಇದು ಒಂದು ರೀತಿ ಅವರು ಮಾಡಿದಂಥ ಈ ಒಂದು ಸಣ್ಣ ಒಂದು ದಾರಿ, ಅದು ಒಂದು ಸಣ್ಣ ಉಪಾಯ, ಅದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯವಾಯಿತು. ಸೊ ಅವರು ಪದೇ ಪದೇ ಹೇಳ್ತಾ ಇದ್ರು, ಜಾಕೀರ್ ಹುಸೇನರು ಏನಂತ ಆದೇಶ ಮಾಡ್ತಿದ್ರು, ಶಿಸ್ತು ಮೂಡಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಪದೇ ಪದೇ ಹೇಳ್ತಾ ಇದ್ರು. ಆ ಶಿಸ್ತು ಮೂಡಿಸಿಕೊಳ್ಳೋ ಅಂತಕ್ಕಂಥದ್ದೇ ಅವರ ಒಂದು ಆದೇಶವಾಗಿತ್ತು. ಸೊ ಇಷ್ಟು ಈ ಡಾಕ್ಟರ್ ಜಾಕೀರ್ ಹುಸೇನ್ರವರ ಒಂದು ವಿವರಣೆ. ನಾನು ನಿಮ್ಗಾಗಲೇ ಇನ್ನೊಂದ್ಸರಿ ತೋರಿಸ್ತೀನಿ. ಇದು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಒಂದು ಮುನ್ನೋಟ, ಇದು ಛಾಯಾಚಿತ್ರ. ಇನ್ನು ಇದು ದೆಹಲಿಯಲ್ಲಿ ಡಾಕ್ಟರ್ ಜಾಕೀರ್ ಹುಸೇನ್ರವರು ಸ್ಥಾಪಿಸಿದಂತಹ ಜಾಮಿಯಾ ಮಿಲಿಯಾ ಅಂತಕ್ಕಂಥ ವಿಶ್ವವಿದ್ಯಾಲಯ. ಇದು ಕೂಡ ಉನ್ನತ ಶಿಕ್ಷಣಕ್ಕೆ ಹೆಸರಾದಂಥ ಸಂಸ್ಥೆ. ಇದು ಬೂಟ್ ಪಾಲಿಶ್ ಹಾಕುವವನ ಒಂದು ಚಿತ್ರ. ಸೊ ಇಷ್ಟು ಈ ಒಂದು ಜಾಕೀರ್ ಹುಸೇನ್ ಮತ್ತು ರಾಜೇಂದ್ರ ಪ್ರಸಾದ್ರವರ ದೊಡ್ಡವರ ದಾರಿ ಗದ್ಯದ ಒಂದು ಸಾರಾಂಶ. ಓಕೆ ವಿದ್ಯಾರ್ಥಿಗಳು, ಮುಂದುವರಿದು ಈ ಗದ್ಯದಲ್ಲಿ ಬರ್ತಕ್ಕಂಥ ವ್ಯಾಕರಣ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಈಗಾಗಲೇ ಕಳೆದ ಒಂದು ಗೂಗಲ್ ಮೀಟ್ ಲೈವ್ ಕ್ಲಾಸಲ್ಲಿ ಕೂಡ ನಿಮಗೆ ಸ್ವಲ್ಪ ನಾನಲ್ಲೇ ತಿಳಿಸಿದ್ದೆ ವ್ಯಾಕರಣದ ಬಗ್ಗೆ. ಇಲ್ಲಿ ಇನ್ನೂ ಕೂಡ ಸಂಕ್ಷಿಪ್ತವಾಗಿದೆ, ಅದನ್ನು ತಿಳ್ಕೊಳ್ಳೋಣ. ವ್ಯಾಕರಣ ಮಾಹಿತಿ ನಾವು ಇಂದಿನ ತರಗತಿಯಲ್ಲಿ ಕೆಲವು ವ್ಯಾಕರಣ ಅಂಶಗಳನ್ನು ತಿಳಿದುಕೊಂಡಿದ್ದೆವು, ಅವುಗಳನ್ನು ನೆನಪು ಮಾಡಿಕೊಳ್ಳೋಣ. ಇದು ನೀವು ಸುಮಾರು 3ನೇ ತರಗತಿಯಿಂದಲೇ ಈ ವ್ಯಾಕರಣದ ಪರಿಚಯ ಇರುತ್ತೆ ನಿಮಗೆ.
ಸೊ ಈಗ ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ರೆ ಅದನ್ನೇ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ವರ್ಣಮಾಲೆಯನ್ನು 3 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅವೆಂದರೆ 1 ಸ್ವರಾಕ್ಷರಗಳು 13 ಅಕ್ಷರಗಳಿದ್ದಾವೆ, 2 ವ್ಯಂಜನಾಕ್ಷರಗಳು 34 ಅಕ್ಷರಗಳಿದೆ, 3 ಯೋಗವಾಹಗಳು 2 ಅಕ್ಷರಗಳಿವೆ. ಸೊ ಇವು ಪ್ರಮುಖವಾದಂಥ 3 ವಿಭಾಗಗಳು, ಗುಂಪುಗಳು ವರ್ಣಮಾಲೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅದರಲ್ಲಿ ಮೊದಲನೇ ಸ್ವರಾಕ್ಷರಗಳಲ್ಲಿ ಮತ್ತೆ 2 ರೀತಿಯ ಸ್ವರಾಕ್ಷರಗಳಿದೆ. 1 ರಸ ಸ್ವರಗಳು 6 ಅಕ್ಷರಗಳಿದೆ, 2 ದೀರ್ಘ ಸ್ವರಗಳು ಅವು 7 ಅಕ್ಷರಗಳಿವೆ. ಇನ್ನು ಯೋಗವಾಹಗಳಲ್ಲೂ ಕೂಡ 2 ವಿಧ, ಅನುಸ್ವಾರ 1, ವಿಸರ್ಗ 2, ಅದೊಂದು ಅಕ್ಷರ ಅದು 1 ಅಕ್ಷರ. ಇನ್ನು ವ್ಯಂಜನಗಳನ್ನು ಕೂಡ ನಾವು 2 ರೀತಿಯಲ್ಲಿ ವಿಂಗಡಿಸಿದ್ದೇವೆ. 1 ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಒಟ್ಟು 25 ಅಕ್ಷರಗಳಿವೆ. ಕಾಯಿಂದ ಮಾವರ್ಗಿರ್ತಕ್ಕಂಥ 25 ಅಕ್ಷರ ನಾವು ವರ್ಗೀಯ ವ್ಯಂಜನಗಳಂತ ಬಿಟ್ಟು ಕರಿತೇವೆ. ಎರಡನೇದು ಅವರ್ಗೀಯ ವ್ಯಂಜನಾಕ್ಷರಗಳು, ಇವು 9 ಅಕ್ಷರಗಳಿವೆ. ವರ್ಗೀಯ ವ್ಯಂಜನಗಳಲ್ಲಿ 3 ಗುಂಪುಗಳಿವೆ. ಮತ್ತೆ ವರ್ಗೀಯ ವ್ಯಂಜನಗಳನ್ನು ನಾವು 3 ಗುಂಪುಗಳನ್ನಾಗಿ ಮಾಡ್ಬೋದು. 1 ಅಲ್ಪ ಪ್ರಾಣಾಕ್ಷರಗಳು, 2 ಮಹಾಪ್ರಾಣಾಕ್ಷರಗಳು, 3 ಅನುನಾಸಿಕ ಅಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳು 10 ಅಕ್ಷರಗಳಿದ್ದಾವೆ, ಮಹಾಪ್ರಾಣಾಕ್ಷರಗಳು 10 ಅಕ್ಷರಗಳಿದ್ದಾವೆ, ಮತ್ತು ಅನುನಾಸಿಕ ಅಕ್ಷರಗಳು 5 ಅಕ್ಷರಗಳಿದ್ದಾವೆ. ಹಾಗಾಗಿ ಅಲ್ಲಿಗೆ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಈ 25 ಅಕ್ಷರಗಳು ವರ್ಗೀಯ ವ್ಯಂಜನಗಳಿರ್ತಕ್ಕಂಥ 3 ಗುಂಪುಗಳು. ಇನ್ನು ಮುಂದುವರಿದು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಕೂಡ ಇದನ್ನು ಕೂಡ ನಿಮಗೆ ಕಳೆದ ಕ್ಲಾಸಲ್ಲಿ ನಾನು ಹೇಳಿದ್ದೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುವರು. ಗುಣಿತ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ, ನಿಮಗೆ ಗುಣಿಸೋದು ಅಂತ ಗೊತ್ತು, ಕನ್ನಡದಲ್ಲಿ ಗುಣಿಸೋದು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಮಲ್ಟಿಪ್ಲಿಕೇಶನ್ ಅಂತ ಬರುತ್ತೆ. ಅಂದರೆ ಸ್ವರಗಳನ್ನು ವ್ಯಂಜನಗಳ ಜೊತೆ ಸೇರಿಸಿ ಗುಣಿಸ್ತಾ ಹೋಗೋದು, ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋದು. ಸೊ ಈ ರೀತಿ ಮಾಡುವಂಥ ಒಂದು ಅಕ್ಷರಗಳನ್ನು ನಾವು ಅಂದರೆ ಮೂಲ ವ್ಯಂಜನಕ್ಕೆ ಸ್ವರಗಳು ಸೇರಿ ಉಚ್ಚಾರ ಆಗ್ತಕ್ಕಂಥದ್ದನ್ನೇ ನಾವು ಆ ಅಕ್ಷರಗಳನ್ನೇ ನಾವೆಂತ ಕರಿತೀವಿ, ವ್ಯಂಜನಾಕ್ಷರಗಳು ಅಥವಾ ಗುಣಿತಾಕ್ಷರಗಳು ಅಂತ ಕರಿತೀವಿ. ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ವ್ಯಂಜನಾಕ್ಷರಗಳು. ಸೊ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳೇ ಗುಣಿತಾಕ್ಷರಗಳು. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಗುಣಿತಾಕ್ಷರಗಳಿಗೆ ಕಾಗುಣಿತ ಅಂತಂದ್ರೂ ಕೂಡ ಅವೇ. ಸೊ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕ ಇದು ಮೂಲ ವ್ಯಂಜನಾಕ್ಷರ, ಕ ಪ್ಲಸ್ ಆ ಕ, ಕ ಪ್ಲಸ್ ಓ ಕೋ, ಕ ಪ್ಲಸ್ ರು ಕೃ. ಅಂದರೆ ಈ ರೀತಿಯಾಗಿ ಪ್ರತಿಯೊಂದು ವ್ಯಂಜನಾಕ್ಷರಕ್ಕೂ ಕೂಡ 13 ಸ್ವರಗಳು ಪ್ಲಸ್ 2 ಯೋಗವಾಹಗಳನ್ನು ಸೇರಿಸಿ ನಾವು ಗುಣಿಸ್ತಾ ಹೋಗ್ತೇವೆ. ಈಗ ಇಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಇನ್ನು ಗುಣಿತಾಕ್ಷರಕ್ಕೆ. ಬಾಯಾರಿಕೆ, ಇಲ್ಲಿನ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಬ ಪ್ಲಸ್ ಆ ಬಾ ಅಂದರೆ ದೀರ್ಘ ಇದೆ, ಅಂದರೆ ದೀರ್ಘ ಸ್ವರ ಸೇರಿದೆ ಅಲ್ಲಿ ಆ ಒಂದು ವ್ಯಂಜನದಲ್ಲಿ. ಯ ಪ್ಲಸ್ ಆ ಯಾ, ಯಾಕೆ ದೀರ್ಘ ಯಾ ಇದೆ ನಿಮಗೆ ಕಾಣಿಸ್ತಿದೆ, ಕಾಗುಣಿತ ಬರ್ತಿದೆ ನಿಮ್ಗೆ ಗೊತ್ತಿದೆ. ರ ಪ್ಲಸ್ ಇ ರಿ, ಕ ಪ್ಲಸ್ ಎ ಕೆ ಎಂದಾಗುತ್ತದೆ. ಅಂದರೆ ಪ್ರತಿಯೊಂದು ವ್ಯಂಜನದಲ್ಲೂ ಸೇರಿರ್ತಕ್ಕಂಥ ಸ್ವರಗಳನ್ನು ಅಲ್ಲಿ ನಿಮಗೆ ಬಿಡಿಸಿ ಬಿಡಿಸಿ ಬರೆದಿದ್ದಾರೆ. ಸೊ ಈ ರೀತಿಯಾಗಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂಥ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಇನ್ನೊಂದು ಪದ ಕೊಟ್ಟಿದ್ದಾರೆ ಕೃತಕ. ಇಲ್ಲಿನ ಅಕ್ಷರವನ್ನು ನೀವು ಬಿಡಿಸಿ ಬರೆದಾಗ ಕ ಪ್ಲಸ್ ರು ಕೃ, ತ ಪ್ಲಸ್ ಅ ತ, ಕ ಪ್ಲಸ್ ಅ ಕ, ಈ ರೀತಿ ಕೃತಕ ಅಂತಬಿಟ್ಟು ಪದ ಆಗುತ್ತೆ. ಇನ್ನು ಇದೇ ರೀತಿ ಒಟ್ಟು ಕಾಗುಣಿತಾಕ್ಷರಗಳನ್ನು ನೀವು ನೋಡಿದರೆ ಗುಣಿತಾಕ್ಷರಗಳನ್ನು ನೋಡಿದ್ರೆ ಅವೆರಡು ಒಂದೇ ಅರ್ಥವನ್ನು ಸೂಚಿಸುತ್ತವೆ. ಸೊ ಇಷ್ಟು ಗುಣಿತಾಕ್ಷರ. ಮುಂದುವರೆದು ಸಂಯುಕ್ತಾಕ್ಷರಗಳು. ಇದರ ಪರಿಚಯವೂ ಕೂಡ ನಿಮಗೆ ಈಗಾಗಲೇ 5ನೇ ತರಗತಿಯಲ್ಲಿ ಆಗಿದೆ. ವ್ಯಂಜನಕ್ಕೆ ವ್ಯಂಜನ ದ್ವಿತ್ವವಾಗಿ ಸೇರಿಕೊಂಡು, ಅಂದರೆ ಒಂದು ವ್ಯಂಜನಾಕ್ಷರಕ್ಕೆ ಮತ್ತೊಂದು ವ್ಯಂಜನ ಸೇರಿಕೊಂಡು ಆಗ್ತಕ್ಕಂಥ, ಅಂದರೆ ಸ್ವರ ಈಗಾಗಲೇ ಸ್ವರ ಅಂತಕ್ಕಂಥದ್ದು ವ್ಯಂಜನಗಳಲ್ಲಿ ಸೇರಿರ್ತದೆ. ಸೊ ಸ್ವರಗಳ ಅದು ಸ್ವರದ ಸಹಾಯದಿಂದ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಸೇರಿ ಆ ಉಂಟಾಗ್ತಕ್ಕಂಥ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಎಂದು ಕೂಡ ಕರಿತೀವಿ. ಅಂದರೆ 3 ಹೆಸರುಗಳನ್ನು ಕೂಡ ಕರಿತೀವಿ. ಅಂದರೆ ಒಂದು ವ್ಯಂಜನಕ್ಕೆ ಒಂದು ವ್ಯಂಜನ ಒಂದು ಸೇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಕೂಡ ಸೇರ್ಬೋದು. ಸೊ ಈ ರೀತಿಯಾಗಿ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿಕೊಂಡು ಸ್ವರಗಳ ಸಹಾಯದಿಂದ ಉಂಟಾಗುವಂಥ ಅಕ್ಷರವನ್ನು ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರಿತೀವಿ. ಸೊ ಈ ಸಂಯುಕ್ತಾಕ್ಷರದಲ್ಲೂ ಕೂಡ 2 ವಿಧಗಳಿದೆ. ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು, 2 ವಿಜಾತಿಯ ಸಂಯುಕ್ತಾಕ್ಷರಗಳು. ಏನಪ್ಪ ಹಾಗಾದ್ರೆ ಸಜಾತಿ ಅಂದರೆ ವಿಜಾತಿ ಅಂದ್ರೆ ಏನು? ಒಂದೇ ಜಾತಿಯ 2 ವ್ಯಂಜನಗಳು ಸೇರಿ ಒಂದಕ್ಕೊಂದು ಸೇರಿದರೆ, ಅಂದರೆ ಒಂದೇ ಜಾತಿಯ ಒಂದೇ ಥರದ ವ್ಯಂಜನಾಕ್ಷರಗಳು ಒಂದಕ್ಕೊಂದು ಅಂದರೆ ಸ್ವರದ ಸಹಾಯದಿಂದ, ಅಂದರೆ ಅದೊಂದು ಅಂಡರ್ಸ್ಟುಡ್ ನಮಗದು. ಒಂದೇ ಜಾತಿಯ 2 ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ
ಅಂತಹ ಅಕ್ಷರಗಳಿಗೆ ನಾವು ಸಜಾತಿ ಸಂಯುಕ್ತಾಕ್ಷರಗಳು ಅಂತೇಳ್ಬಿಟ್ಟು ಕರಿತೀವಿ. ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ, ಅಗ್ಗ ಅಂತಕ್ಕಂಥ ಒಂದು ಪದ. ಹೇಗೆ? ಹಾ ವ್ಯಂಜನ ಇದೆ, ಗ ಪ್ಲಸ್ ಆ ಅಂದರೆ ಗಾಕ್ಕೆ ಗಾ ಒತ್ತಕ್ಷರ ಬಂದಿದೆ. ಅಂದರೆ ಅದೇ ವ್ಯಂಜನಕ್ಕೆ ಅದೇ ವ್ಯಂಜನದ ಅಕ್ಷರ ಒತ್ತಕ್ಷರವಾಗಿ ಬಂದರೆ ಅದು ಸಜಾತಿ ಸಂಯುಕ್ತಾಕ್ಷರ. ಇನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಅದು ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ವ್ಯಂಜನಾಕ್ಷರ ಒತ್ತಕ್ಷರವಾಗಿ ಬಂದರೆ ಅದು ವಿಜಾತಿ ವ್ಯಂಜನ, ವಿಜಾತಿ ಒತ್ತಕ್ಷರ ಅಥವಾ ವಿಜಾತಿ ಸಂಯುಕ್ತಾಕ್ಷರ. ಇಲ್ಲಿ ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವಂಥ ಅಕ್ಷರವು ವಿಜಾತಿ ಸಂಯುಕ್ತಾಕ್ಷರ ಎನಿಸುತ್ತದೆ. ನಾನು ನಿಮಗೆ ಹೇಳಿದೆ ಡೆಫಿನೇಷನ್ ಹೇಳೋದಕ್ಕಿಂತ ಮುಂಚೆನೆ, ಸೊ ಅದೇ ಹೇಳಿದ್ನಲ್ಲ ಹಾಗೆ ರೀತಿಯಾಗಿ. ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ, ರಕ್ತ ಅಂತಕ್ಕಂಥ ಒಂದು ಪದವನ್ನು ಬಿಡಿಸಿ ಬರೆದಾಗ ರ, ಕ ಪ್ಲಸ್ ಅ ಅಂದರೆ ಕಕ್ಕೆ ತ ಒತ್ತಕ್ಷರವಾಗಿ ಬಂದಿದೆ. ಅದರಲ್ಲಿ ಕ ಅಂತಕ್ಕಂಥದ್ದು ಮತ್ತು ತ ಅಂತಕ್ಕಂಥ ಇವು ಪರಸ್ಪರ ಬೇರೆ ಬೇರೆ ವಿಜಾತಿಯ ವ್ಯಂಜನಗಳಾಗಿದ್ದು ಇವೆರಡೂ ಕೂಡ ಕೂಡಿ ತ ಎಂಬ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಇನ್ನು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಸ್ತ್ರ, ರಾಷ್ಟ್ರ, ಸ್ವಾತಂತ್ರ್ಯ ಮುಂತಾದವು ಒಂದಕ್ಕಿಂತ ಹೆಚ್ಚು ಸಂಯುಕ್ತಾಕ್ಷರಗಳನ್ನು ಒಳಗೊಂಡಿವೆ. ಇಲ್ಲಿ ಒಂದಕ್ಕಿಂತ ಜಾಸ್ತಿ ಒತ್ತಕ್ಷರಗಳು ಇದ್ದಾವೆ. ಸೊ ಇಷ್ಟು ಸಂಯುಕ್ತಾಕ್ಷರಗಳು. ಸೊ ಇವತ್ತಿನ ತರಗತಿಯಲ್ಲಿ ವ್ಯಾಕರಣ ಮಾಹಿತಿಯಲ್ಲಿ ನಾವು ಕನ್ನಡ ವರ್ಣಮಾಲೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮತ್ತು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರ ಇಷ್ಟನ್ನು ಕೂಡ ನಾವು ತಿಳಿದುಕೊಂಡಿವಿ. ಸೊ ಇಷ್ಟು ಇವತ್ತಿನ ತರಗತಿ. ಸೊ ಇವತ್ತಿನ ತರಗತಿಯ ಗೃಹಪಾಠ ವಿದ್ಯಾರ್ಥಿಗಳು ಇಲ್ಲಿದೆ. 3 ಪ್ರಶ್ನೆಗಳು ಇವತ್ತಿನ ಗೃಹಪಾಠದಲ್ಲಿ ಕೂಡ ಇದೆ. ಜಾಮಿಯಾ ಮಿಲಿಯಾ ಎಲ್ಲಿದೆ? ಮೊದಲನೇ ಪ್ರಶ್ನೆ. ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? 2ನೇ ಪ್ರಶ್ನೆ. ಶಿಸ್ತು ಮೂಡಿಸಿಕೊಳ್ಳಿ, ಇದು ಯಾರ ಆದೇಶವಾಗಿತ್ತು? ಇದು 3ನೇ ಪ್ರಶ್ನೆ. ತಪ್ಪದೆ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಮಕ್ಕಳೇ. ಗೃಹಪಾಠವನ್ನು ಎಲ್ಲ ಮಕ್ಕಳು ಕೂಡ ಮಾಡಬೇಕು. ಸೊ ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತೇನೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.